ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಬಜ್ಜಿ ಹೆಂಗೆ ಮಾಡ್ತಾರೆ ಅನ್ನೋದು ನಮ್ಮ ಇವತ್ತಿನ ರೆಸಿಪಿ ರೀ. ಇದನ್ನು ಮಾಡೋದು ಹೆಂಗಂತ ನಾನು ಈ ವಿಡಿಯೋ ಒಳಗೆ ಹೇಳಕ್ಕೆ ಬಂದೀನಿ. ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡೋಣಂತ. ನೋಡ್ರಿ, ನಾನು ಬಜ್ಜಿ ಮಾಡ್ಲಿಕ್ಕೆ ಒಂದು ಪ್ಲೇಟ್ ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿನಿ, ಒಂದು ಸ್ವಲ್ಪ ಮೆಣಸಿಕಾಯಿ ಹೋಳು ಇಟ್ಕೊಂಡಿನಿ, ಒಂದು ಕೊತ್ತಂಬರಿ ಹೋಳು ಇಟ್ಕೊಂಡಿನಿ. ನೋಡಿರಿ, ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಅದಕ್ಕೆ ನಾವು ಹೋಳು ಇಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಹಾಕೀನಿ ರೀ. ಇವಾಗ ಇದಕ್ಕೆ ನಾ ಏನು ಕೊತ್ತಂಬರಿ ತೊಗೊಂಡಿನಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಇದೆಲ್ಲ ಹಾಕಿದ್ಮೇಲೆ ಒಂದು ಚಿಟಿಗೆಯಷ್ಟು ಸೋಡಾ ಹಾಕ್ಕೊಂಡಿನಿ ರೀ ಅಡುಗೆ. ಮತ್ತು ಇವಾಗ ಅಜ್ವಾನ್ ಹಾಕ್ಕೊಳಕತ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಹಿಟ್ಟನ್ನ ಹದವಾಗಿ ಕಲಿಸ್ಕೊಳ್ಳೋಣಂತ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೋಬೋದು. ನಾನಿವಾಗ ಒಂದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಮತ್ತು ಅದು ಹಿಟ್ಟು ಕಟ್ಟಾದ್ರೆ ಇನ್ನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ರೀ. ಒಂದು ಸ್ವಲ್ಪ ಬಜ್ಜಿ ಹಿಟ್ಟು ಅಳಸಾಗೆ ಇರಬೇಕು, ಅಂದ್ರೆ ಬಜ್ಜಿ ಮೃದುವಾಗಿ ಬರ್ತಾವಂತ ನಾನು ಒಂದು ಸ್ವಲ್ಪ ಅಳಸಾಗೇ ಹಿಟ್ಟು ಕಲಿಸ್ಕೊಳಕತ್ತೀನಿ. ಇವಾಗ ಇನ್ನೊಂದಿಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡಿನಿ. ನೋಡಿರಿ, ಈ ಥರ ಕಲಿಸ್ಕೊಂಡಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೆ. 5 ನಿಮಿಷ ಆಗಿಂದ ಇವಾಗ ನಾನು ಒಲೆ ಮೇಲೆ ಉರಿ ಹಚ್ಚಿ ಕಡಾವಂಗೆ ಇಟ್ಟು ಎಣ್ಣೆ ಹಾಕೀನಿ. ಈ ಎಣ್ಣೆ ಕಾಯ್ದೈತಿ. ಇವಾಗ ಬಜ್ಜಿ ಬಿಡೋಣಂತ. ಬರ್ರಿ ಒಂದೊಂದರಂತೆ ಬಜ್ಜಿ ಬಿಡೋಣಂತ. ನೋಡಿರಿ, ಈ ಥರ ಬಜ್ಜಿ ಎಣ್ಣೆ ಒಳಗೆ ಬಿಡ್ಲಾತೀನಿ. ನಾನು ಕಡ್ಲೆ ಹಿಟ್ಟನ್ನ ಎಣ್ಣೆ ಒಳಗೆ ಬಿಡ್ಲಾಕತ್ತೀನಿ, ಬಜ್ಜಿ ಆಗ್ತೈತಿ. ಈ ಥರ ಬಿಟ್ಟು ಆದ್ಮ್ಯಾಗ ಇದನ್ನೆಲ್ಲ ಬಿಟ್ಟು ಆದ್ಮ್ಯಾಗ ಒಂದು ಸ್ವಲ್ಪ ಟೈಮ್ ಬಿಟ್ಟು ಚಮಚೆ ತಗೊಂಡು ಬಜ್ಜಿ ಕಡ್ಲೆ ಹಿಟ್ಟು ಬಿಟ್ಟಿನಲ್ಲ ಅವಕ್ಕೂರ್ನ ಹೊಳಿಸಿ ಹಾಕ್ಲಾಕತ್ತೀನಿ. ಒಂದೇ ಸೈಡ್ ಬೈದ್ರೆ ಚಲೋ ಅನ್ಸಲ್ಲ. ಈ ಥರ ಎಣ್ಣೆ ಒಳಗೆ ಕರ್ಕೋಬೇಕು ಅಂಥೇಳಿ ಹೊಳಿಸಿ ಹಾಕಿ ಎಣ್ಣೆ ಒಳಗೆ ಬಜ್ಜಿ ಕರಿಲಾಕತ್ತೀನಿ. ನೋಡಿರಿ, ಈ ರೀತಿ ಒಲೆ ಮ್ಯಾಗ ನಮ್ಮ ಮನೆಯೊಳಗೆ ನಾವು ಈ ಥರ ಮಾಡ್ತೀವಿ. ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಈ ಥರ ಅಡ್ಗೆ ಸಾಯಂಕಾಲ ಈ ಥರ ಬಜ್ಜಿ ಮಾಡಿಕೊಂಡು ಬಜ್ಜಿ ಜೊತೆ ಒಂದು ಖಡಕ್ ಚಹಾ ಕುಡಿದ್ರೆ ಭಾರಿ ಅಂದ್ರೆ ಭಾರಿ ಇರ್ತೈತಿ. ಈ ಥರ ಉಳ್ಳಾಗಡ್ಡಿ ಬಜ್ಜಿ ನಾವು ನಮ್ಮ ಮನೆಯೊಳಗೆ ಮಾಡಾಕತ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ನೋಡಿರಿ, ಈ ಥರ ಎಣ್ಣೆ ಒಳಗೆ ಕರ್ಕೊಳಕತ್ತೀನಿ ರೀ. ಇವಕ್ಕೂರ್ನ ಸ್ವಲ್ಪ ಟೈಮಿಗೆ ಬಿಟ್ಬಿಟ್ಟು ಈ ಥರ ಹೊಳಿಸಿ ಒಗೆದು ಎಣ್ಣೆ ಒಳಗೆ ಕರಿಲಾಕತ್ತೀನಿ. ನೋಡಿರಿ, ನಮ್ಮ ಹಳ್ಳಿ ಮನೆಯೊಳಗೆ ನಾವು ಎಷ್ಟು ಚೆನ್ನಾಗಿ ಬಜ್ಜಿ ಮಾಡಾಕತ್ತೀವಿ. ಮತ್ತು ನಾವು ಸಂಜೆ ಮುಂದೆ ಈ ಥರ ಮಾಡ್ತೀವಿ ನಾವು ಹೊಲಕ್ಕದು ಹೋಗಿ ಬಂದಾಗ. ನೋಡಿರಿ, ಇವಾಗ ಇವು ಬಜ್ಜಿ ಆಗ್ಯಾವು, ತಕ್ಕೊಳ್ಳೋಣಂತ. ಈ ಥರ ನೋಡಿರಿ, ಉಳ್ದ ಹಿಟ್ಟನ್ನು ಇದೇ ಥರ ಹಾಕಿ ಬಜ್ಜಿ ಮಾಡ್ಕೋತೀನಿ ರೀ ನಾನು. ನೋಡಿರಿ, ಈ ಥರ ಆಗ್ಯಾವು. ನೋಡಿರಿ ಎಷ್ಟು ಚಂದ ಬಂದಾವು. ನೋಡಿರಿ ಎಷ್ಟು ಚಂದ ಬಂದಾವು. ಇವಾಗ ಇದನ್ನ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ತಿನ್ನೋಣಂತ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.